ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಸ್ಯಾರಿಗೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನಿಲ್ಲಿ 6 ಎಳೆ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ರೋಶಾ ನಂಬರ್ 10ನ ನಂಬರ್ನ ತಗೊಳ್ತಿದ್ದೀನಿ. ಕ್ರೋಶಾ ಮಾಡೋದಕ್ಕೆ ಬಿಗಿನರ್ಸ್ ಆಗಿದ್ದರೆ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಸ್ವಲ್ಪ ನಿಧಾನಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕ್ರೋಶಾನ ದಾರ ಹಾಕ್ಕೊಂಡು ಥ್ರೆಡ್ ಮೇಲೆ ಒಂದು ದಾರ ತೊಗೊಂಡು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಪಕ್ಕದಲ್ಲಿ ಇನ್ನೊಂದು ಕ್ರೋಶಾ ಹಾಕ್ಕೊಂಡು ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಥ್ರೆಡ್ ಬಿಚ್ಕೋಬಾರ್ದು ಅಂತ, ಸೊ ಟೈಟ್ ಆಗಲಿ ಅಂತ. ಸೊ ಇವಾಗ ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ಐಸ್ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆದು ಮುಂದೆಗೆ ಲಾಕ್ ಮಾಡಬೇಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಕ್ರೋಶಾ ಯಾವ ನೀಡಲ್ಲೂ ಯಾವ ರೀತಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೋ ಆ ರೀತಿ ಇಟ್ಕೊಳ್ಳಿ. ಸೊ ಮತ್ತೀಗ 5 ಚೈನ್ ಹಾಕ್ಕೊಳ್ಳೋಣ. 2 3 4 5 ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಬೀಡ್ಸ್ನ ಕುಚ್ಚು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಇದ್ದರೆ ನೀವು ಕುಚ್ಚು ಸಹ ಥ್ರೆಡ್ಡಲ್ಲಿ ಹಾಕೋಬೋದು. ನಾನು ಸ್ಯಾರಿ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೀಡ್ಸ್ನ ಬಳಸ್ಕೊಂಡಿದ್ದೀನಿ. ಸೊ 2 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇದು 2 ನಾನು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಬಿಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಮತ್ತೆ ಇವಾಗ 5 ಚೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಇದು ನಮಗೆ ಆರ್ಚ್ ಮಾಡ್ಕೊಳ್ಳೋದಕ್ಕೆ ಈ ಚೈನ್ ಹಾಕ್ಕೊಳ್ತಾ ಇರೋದು. 1 2 3 4 5 ಚೈನ್ ಹಾಕ್ಕೊಳ್ಳಿ. ತುಂಬ ಸುಲಭವಾಗಿದೆ. ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊಂಡು ಮಾಡ್ಕೊಳ್ತಾ ಹೋದರೆ ಅದು ನಾವೇ ಕಲ್ತ್ಕೊಂಡು ಮಾಡ್ಕೊಬಿಡ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ಕಲ್ತ್ಕೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಬಿಟ್ರೆ ನಮ್ಮ ಸ್ಯಾರಿಗೆ, ರೇಷ್ಮೆ ಸ್ಯಾರಿಗಳಿಗೆ ಹೆಣ್ಮಕ್ಳುಗಳು ತುಂಬ ಇಷ್ಟಪಡ್ತಾರಲ್ವ ಕುಚ್ಚು ಹಾಕ್ಕೊಳ್ಳೋಕ್ಕೆ, ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ, 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ನಾನು ಒಂದು ಬೀಡ್ ಬಳಸ್ಕೊಳ್ತಾ ಇದ್ದೀನಿ. ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ಬಳಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬೀಡ್ ಹಾಕೋಬೋದು. ಇಲ್ಲಾಂದರೆ ಹಾಗೆ ಪ್ಲೈನ್ ಬೇಕು ಅಂದರೆ ಪ್ಲೈನ್ ಕೂಡ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು 5 ಚೈನ್ ಹಾಕ್ಕೊಂಡು. ಸೊ ನಾನು ಬೀಡ್ ಆ್ಯಡ್ ಮಾಡಿಕೊಂಡು ಎಲ್ಲಿ ಒಂದು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಒಂದು ಬೀಡ್ ಆದಮೇಲೆ 5 ಚೈನು 5 ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ದು 5 ಲಾಕ್ ಮಾಡ್ಕೊಬೇಕಾಗುತ್ತೆ ಬೀಡ್ ಆದಮೇಲೆ. ಇದು 2 ನಾನು ಬೀಡ್ ಆಗೋದಕ್ಕೆ ಬಿಟ್ಕೊಂಡಿರೋದು. ಸೊ ನೆಕ್ಸ್ಟ್ ಮತ್ತೆ ಚೈನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ತುಂಬ ನಿಧಾನಕ್ಕೆ ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ಹೇಳ್ಕೊಟ್ರೆ ಇದು ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಇವಾಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 5 ಚೈನು 5 ಲಾಕ್ ಮಾಡ್ಕೋಬೇಕಾಗುತ್ತೆ. 5 ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ 2 ಲಾಕ್ ಮಾಡ್ಕೊಂಡಿದ್ದೀನಿ 5 ಚೈನ್ದು. ಇದೇ ಥರ 5 ಚೈನ್ ಹಾಕ್ಕೊಂಡು 5 ಲಾಕ್ ಮಾಡ್ಕೋಬೇಕು. 1 2 3 4 5 ಈಗ 3 ಹಾಕಿದ್ದೀನಿ ಚೈನು. ಸೊ 5 ಕಂಪ್ಲೀಟ್ ಆಗಿದೆ. ಹಾಗೆ ಒಂದು ಈಗ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ, ಟ್ರೈ ಮಾಡಿ ಮಾಡ್ಕೊಳ್ಳಿ ನಿಮ್ಮ ಸ್ಯಾರಿಗಳಿಗೆ. ಸೊ ಇವಾಗ 5 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಆಗಲೇ ನಾನು ಹೇಳ್ದಂಗೆ 5 ಚೈನ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 5 ಚೈನ್ ಹಾಕ್ಕೊಂಡು 5 ಲಾಕ್ ಮಾಡ್ಕೊಳ್ಳಿ. ಒಂದೊಂದು 5 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡು 5 ಮಾಡ್ಕೋಬೇಕು. 5 ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 3 4 5
5 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ ಅಲ್ಲಿಗೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಪೇಷನ್ಸಿಂದ ಚೆನ್ನಾಗಿ ಬರುತ್ತೆ. ಹೀಗೆ 5 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಫುಲ್ ಸ್ಯಾರಿನ ನೀವು ಹೀಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. 2 3 4 5 ಮತ್ತೊಂದು ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಳ್ಳಿ, ಹಾಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಹೀಗೆ ಫುಲ್ ಸ್ಯಾರಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನಿಲ್ಲಿ 2 ಆರ್ಚ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ನಾನು ಚೈನ್ಗಳು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 5 ಚೈನ್ ಆದಮೇಲೆ 5 ಲಾಕು, 5 ಚೈನು, ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆದು ಲಾಕ್ ಮಾಡಬೇಡಿ, ಸುಕ್ಕಾಗ್ಬಿಡುತ್ತೆ. ಎಲ್ಲಿಗೆ ಬರುತ್ತೋ ಅದು 5 ಚೈನ್ ಹಾಕ್ಕೊಂಡಿದ್ದು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡಿದ್ದೀನಿ, ಇನ್ನು 2 ಚೈನ್ ಹಾಕ್ಕೊಂಡು 5 ಚೈನ್ದು 2 ಹಾಕ್ಕೊಂಡ್ರೆ ಲಾಕ್ ಮಾಡಿಕೊಂಡು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 2 3 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 3 4 5 ಚೈನ್ ಹಾಕ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಕಂಪ್ಲೀಟ್ ಸ್ಯಾರಿಗೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 5 ಚೈನ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು. ಸೊ ನಾನು 2 ಆರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನ ಚೈನ್ನ ಹಾಕ್ಕೊಂಡಿದ್ದೀನಿ. ಇದು ದಾರ ಲಾಸ್ಟಲ್ಲಿ ನೋಡಿ ಈಗ ಕಟ್ ಮಾಡಿ ಓಪನ್ ಮಾಡಿಬಿಟ್ರೆ ಹಾಗೆ ಲಾಕ್ ಆಗುತ್ತೆ, ಅದು ಬಿಚ್ಕೊಳ್ಳೋದಿಲ್ಲ ಮತ್ತೆ. ಸೊ ಹೀಗೆ ಫುಲ್ ಸ್ಯಾರಿ ಎರ್ಜು ನೀವು ಇದೇ ರೀತಿ ಚೈನ್ಗಳು ಹಾಕ್ಕೊಂಡು ಬೀಡ್ಗಳು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ನಾನು ಸಿಂಗಲ್ ಚೈನ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಸಿಂಗಲ್ ಚೈನ್ ಲಾಕು, ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಹಾಗೆ ಲಾಕ್ ಮಾಡ್ಕೊಳ್ತಾ ಹೋಗಿ. ಅದು ಫುಲ್ ಕವರ್ ಆಗೋ ಥರ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4 ರಿಂದ 5 ಲಾಕ್ ಮಾಡ್ಕೋಬೋದು. ಸೊ ಇದಾದಮೇಲೆ ನಾವೆಲ್ಲಿ ಲೂಪ್ ಫಸ್ಟದು ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹಾಕ್ಕೊಂಡು ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ದಾರದೊಳಗಡೆ ಹಾಕ್ಕೊಳ್ಳಿ, ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಹೀಗೆ ಕಂಪ್ಲೀಟಾಗಿ ಲಾಕ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ 2 ಚೈನು 5 ಚೈನ್ ಏನು ಹಾಕ್ಕೊಂಡಿದ್ದೀವಿ 2ಕ್ಕೆ ಮಾತ್ರ ಈ ಥರ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ನಾವು ಥ್ರೆಡ್ಡು ನಾವೇನು ಬೀಡ್ ಹಾಕ್ಕೊಂಡಿದ್ದೀವಿ ಬೀಡ್ ಪಕ್ಕದಿಂದನೇ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 2 ನಾನು ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಹಾಕ್ಕೊಂಡಿದ್ದೀನಿ, 2 ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಚೈನ್ ಹಾಕ್ಕೊಂಡು ಇವಾಗ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ. ಈಗ ನೋಡಿ ನಮ್ಮದು ಥ್ರೆಡ್ಡು ನಾವೇನು ಬೀಡ್ ಹಾಕ್ಕೊಂಡಿದ್ದೀವಲ್ಲ ಬೀಡಿಂದ ಒಂದು ಥ್ರೆಡ್ ಇರುತ್ತೆ. ಈ ಥ್ರೆಡ್ ಒಳಗಡೆನೇ ನಾವು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗಬೇಕು. ಸೊ ಇವಾಗ 2 ನೀಡಲ್ಗೆ ದಾರ ತಗೊಳ್ಳೋಣ. ಫಸ್ಟು ಇದರೊಳಗಡೆ ನಾವು ನೀಡಲ್ ನೋಡಿ 2 ದಾರ ಸುತ್ಕೊಂಡಿದ್ದೀನಿ. ಆ ದಾರ ಇದೆಯಲ್ಲ ನೀಡಲಿನ ಬೀಡ್ ಹಿಂದ್ಗಡೆ ದಾರ ಇದೆಯಲ್ಲ ಅದಕ್ಕೆ ಹಾಕಿ ಥ್ರೆಡ್ ತಗೊಂಡು 2ರಲ್ಲಿ1 ಮತ್ತೆ 2ರಲ್ಲಿ1 ಮತ್ತೆ 2ರಲ್ಲಿ1 ಇನ್ನೊಂದು ತೋರಿಸಿ ನೋಡಿ. 2 ದಾರ ತಗೊಳ್ಳಿ, ಸುತ್ಕೊಳ್ಳಿ. ಆ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಮತ್ತೊಂದು ದಾರ ತಗೊಳ್ಳಿ ಮೇಲೆ. ಈಗ 2ರಲ್ಲಿ1 ದಾರ ಬಿಡಬೇಕು, ಮತ್ತೆ 2ರಲ್ಲಿ 1 ದಾರ ಬಿಡಬೇಕು, ಮತ್ತೆ 2ರಲ್ಲಿ 1 ದಾರನ ತಗೊಳ್ಬೇಕು. ಹಿಂಗೆ ಇದೇ ರೀತಿ ಮಾಡಿಕೊಂಡ್ರೆ ಇದು ತ್ರಿಬಲ್ ಕ್ರೋಶ.
ನೀಡಲ್ ಮೇಲೆ 2 ಎಳೆ ದಾರ ತಗೊಂಡು ಒಳಗಡೆ ದಾರದೊಳಗಡೆ ಹಾಕಿ ಮತ್ತೊಂದು ದಾರನ ಮೇಲಿಂದ ತಗೊಂಡು ಆವಾಗ ತ್ರಿಬಲ್ ಕ್ರೋಶೆ ಇದು 2ರಲ್ಲಿ1 ಬಿಡಬೇಕು, ಮತ್ತು 2ರಲ್ಲಿ1 ತೊಗೊಳ್ತೀವಿ ಒಳಗಡೆಗೆ, ಮತ್ತು 2ರಲ್ಲಿ1 ದಾರ ಒಳಗಡೆಗೆ ತೊಗೊಳ್ತೀವಿ. ಈಗ 3 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನಿಮಗೆ ಈ ದಾರದೊಳಗಡೆ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ನೀವು ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ಬೋದು. ನೋಡಿ, ಮತ್ತೆ ದಾರದೊಳಗಡೆ ತಗೊಳ್ತಾ ಇದ್ದೀನಿ. 2ರಲ್ಲಿ1, ಮತ್ತೆ 2ರಲ್ಲಿ1, ಮತ್ತೆ 2ರಲ್ಲಿ1. ತುಂಬ ಈಸಿ ಇದೆ. ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ ನೀವು ಬೇರೆ ಬಟ್ಟೆಯಲ್ಲಿ ಹಾಕ್ಕೊಂಡು ಥ್ರೆಡ್ ಹಾಕ್ಕೊಂಡು. ಆಮೇಲೆ ನಿಮ್ಮ ಒಂದು ಸಾರಿಗಳನ್ನ ನೀವೇ ನಿಮ್ಗೆ ಯಾವ ಡಿಸೈನ್ ಬೇಕು, ಇವಾಗ ನಾನು ತೋರಿಸಿರೋ ಡಿಸೈನು ಸಹ ನೀವು ಮಾಡ್ಕೋಬೋದು. 2ರಲ್ಲಿ1, ಮತ್ತೆ 2ರಲ್ಲಿ1 ದಾರ ಬಿಟ್ಟು ಮತ್ತೆ 2ರಲ್ಲಿ1 ದಾರನ ಒಳಗಡೆ ತೊಗೊಳ್ತಾ ಬರಬೇಕು. 2 ಎಳೆ ದಾರ ಸುತ್ಕೊಂಡಿದ್ದೀನಿ. ದಾರದೊಳಗಡೆ ನೀಡಲ್ ಹಾಕಿ ಒಂದು ಥ್ರೆಡ್ನ ತೊಗೊಂಡು ಮತ್ತೆ 2ರಲ್ಲಿ1 ಬಿಟ್ಟೆ, 2ರಲ್ಲಿ1 ತೊಗೊಂಡಿದ್ದೀನಿ, ಮತ್ತೆ 2ರಲ್ಲಿ1 ದಾರ ತೊಗೊಂಡಿದ್ದೀನಿ. ಸೊ ಹೀಗೇ ಕಂಪ್ಲೀಟಾಗಿ ನಮಗೆ ದಾರ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ತೊಗೋಬೋದು. ಹೀಗೆ ತ್ರಿಬಲ್ ಕ್ರೋಶೆನ ನಾವು ಹಾಕ್ಕೊಳ್ತಾ ಹೋಗಬೇಕು. ದಾರ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಹಾಕೋಬೋದು. 12 ಹಾಕೋಬೋದು, 14 ತ್ರಿಬಲ್ ಕ್ರೋಶೆ ಹಾಕೋಬೋದು, ಹಾಗೆ 16 ಕೂಡ ಹಾಕೋಬೋದು. ಸೊ ನೋಡಿ, 2 ದಾರ ಸುತ್ತಕೊಂಡು ಒಳಗಡೆ ನೀಡಲ್ನ ಹಾಕಿ ಒಂದು ದಾರನ ತೊಗೊಳ್ತೀವಿ ಮೇಲೆ. ಆವಾಗ 2ರಲ್ಲಿ1 ಬಿಡಿ, ಮತ್ತೆ 2ರಲ್ಲಿ1, ಮತ್ತು 2ರಲ್ಲಿ1. ಇದೇ ರೀತಿ ಮಾಡ್ಕೊಳ್ತಾ ಹೋದರೆ ಇದು ತ್ರಿಬಲ್ ಕ್ರೋಶೆ ಆಗುತ್ತೆ. ನಾನು ತುಂಬ ನಿಧಾನಕ್ಕೆ ವಿಡಿಯೋ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಮೊದಲನೇದಾಗಿ ಯಾರು ಕಲಿತಾ ಇರ್ತಾರೋ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೋಬೇಕು, ಕಲ್ತ್ಕೋಬೇಕು ಅನ್ನೋರಿಗೆ ಈಸಿ ಆಗಲಿ ಅಂತ ಈ ಥರ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ಕೊಟ್ಟಿದ್ದೀನಿ ನಾನು, ಏಕೆಂದರೆ ಒಂದು ಲೈನ್ ಸ್ಕಿಪ್ ಆದರೆ ಅವ್ರಿಗೆ ಕಲಿತಾ ಇರೋರಿಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ನಾನು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಣಿಸ್ಕೊಳ್ಳಿ, ತ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ ಹಾಕೋಬೇಕಾದ್ರೆ ನೀವು ಎಣಿಸ್ಕೋಬೋದು, ಇಲ್ಲಾಂದರೆ ಹಾಕೊಂಡ್ಮೇಲೆ ಎಷ್ಟಾಗುತ್ತೆ ಅಷ್ಟು ನೀವು ನೋಡಿಕೊಂಡು ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ತಾ ಬನ್ನಿ. 2ರಲ್ಲಿ1 ದಾರ ಬಿಡಿ, ಮತ್ತೆ 2ರಲ್ಲಿ1 ದಾರ ತಗೊಳ್ತಾ ಹೋಗಬೇಕು. ಕ್ರೋಶೆ ಮೇಲೆ 2 ದಾರ ಸುತ್ಕೊಂಡಿದ್ದೀನಿ, ಮತ್ತು ಒಳಗಡೆ 1 ದಾರ ತಗೊಂಡು ಮೇಲ್ಗಡೆ 2ಕ್ಕೆ1 ಬಿಟ್ಟು 2ರಲ್ಲಿ1 ಮಾಡಿ, ಮತ್ತು 2ರಲ್ಲಿ1. ಸೊ ಇದೇ ರೀತಿ ನಮಗೆ 14 ಇಲ್ಲ 16 ಇಲ್ಲ 12 ತ್ರಿಬಲ್ ಕ್ರೋಶೆನ ಹಾಕ್ಕೊಂಡು ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹೆಚ್ಚು ಹೊಸ ಡಿಸೈನ್ಗಳನ್ನ ಹಾಕೋದಕ್ಕೆ ನಮಗೂ ಸಹ ಮೋಟಿವೇಶನ್ ಸಿಗುತ್ತೆ. ಸೊ ಅದರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಇದೆ ಕಮೆಂಟ್ಸ್ ಮಾಡಿ. ಸೊ ಹೀಗೇ ನಿಮಗೆ ತ್ರಿಬಲ್ ಕ್ರೋಶೆ ನಮಗೆ ದಾರ ಫಿಲ್ ಆಗೋವರೆಗೂ ಎಷ್ಟು ಬರುತ್ತೋ ಅಷ್ಟನ್ನ ನಾವು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. 3ರಲ್ಲಿ 2ರಲ್ಲಿ1 ಮತ್ತು ತ್ರಿಬಲ್ ಕ್ರೋಶೆ ಆಗಿರೋದ್ರಿಂದ 3 ಸತಿ ನಾವು 2ರಲ್ಲಿ1 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 ದಾರನ ತಗೊಳ್ತಾ ಹೋಗ್ತೀವಿ. ಸೊ ಎಣಿಸ್ಕೊಳ್ಳಿ, ನಿಮಗೆ ಮಧ್ಯದಲ್ಲಿ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಎಷ್ಟು ತ್ರಿಬಲ್ ಕ್ರೋಶೆ ಆಗಿದೆ ಅಂತ. ಸೊ ನಂದಿಲ್ಲಿ 16 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆರ್ಚ್ ಥರ ಬರುತ್ತೆ, ಲೆಂತ್ ನೋಡ್ಕೊಳ್ಳಿ ನೀವು. ಸೊ ಇದು ಇವಾಗ ತ್ರಿಬಲ್ ಕ್ರೋಶೆ ನಾನು 16 ಹಾಕ್ಕೊಂಡಿದ್ದೀನಲ್ವ ತ್ರಿಬಲ್ ಕ್ರೋಶೆ. ಸೊ ಇದು ಏನು ನಾವು ಫಸ್ಟ್ ಚೈನ್ ಇರುತ್ತೋ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊಂಬಿಡೋಣ. ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಮ್ಮದು ತ್ರಿಬಲ್ ಕ್ರೋಶೆ ರೆಡಿಯಾಗಿದೆ, ಆರ್ಚು. ನೆಕ್ಸ್ಟು ಇವಾಗ ನಾವು ಏನು ಚೈನ್ ಹಾಕ್ಕೊಂಡಿದ್ದೀವಲ್ವ ಅದಕ್ಕೆ ಮತ್ತೆ ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಬರೋವರೆಗೂ ನಾವು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗೋಣ.
ಸಿಂಗಲ್ ಚೈನ್ ಹಾಕ್ಕೊಳ್ಳಿ, ಒಂದು ಲಾಕ್ ಮಾಡ್ಕೊಳ್ಳಿ. ದಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ನಾವು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ ಈಗ 3 ಚೈನ್ಗೆ ಮತ್ತೆ ನಾವು ಸಿಂಗಲ್ ಚೈನ್ ಹಾಕ್ಕೊಂಡು ಬರೋಣ. ಸಿಂಗಲ್ ಲಾಕ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರೋದು ಪಿಂಕ್ ಕಲರ್ ಥ್ರೆಡ್ಗೆ ಒಳಗಡೆನೆ ನಾವು ಕ್ರೋಶನ್ ಹಾಕ್ಕೊಂಡು ಒಂದೊಂದು ಚೈನ್ ಹಾಕ್ಕೊಳ್ತಾ ಲಾಕ್ ಮಾಡ್ಕೊಳ್ತಾ ಬರೋಣ. ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ತಾ ಹೋಗೋದು. ಲಾಕ್ ಏನು ಮಾಡ್ಕೊಂಡಿದ್ದೀವಿ 5 ಚೈನು, ಅದರೊಳಗಡೆನೆ ನೀಡಲ್ ಹಾಕಿ ಒಂದು ದಾರ ತಗೊಂಡು ಮೇಲ್ಗಡೆಗೆ ದಾರ ತಗೊಂಡು ಒಂದು ಲಾಕ್ ಮಾಡೋದು. ಮತ್ತೆ ನೆಕ್ಸ್ಟ್ ಅಷ್ಟೇ ಸಿಂಗಲ್ ಚೈನ್ ಹಾಕೊಳ್ತಾ ಇದ್ದೀನಿ ನೋಡಿ. ಬೇಕಿದ್ರೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು, ಬಟ್ ಅದು ಕುಚ್ಚಾಕೋದಕ್ಕೆ ಈಸಿ ಆಗುತ್ತೆ. ಬಟ್ ಇದು ನಾನು ಆಲ್ರೆಡಿ ಹೇಳ್ದಂಗೆ ಬೀಡ್ಸ್ ಹಾಕೋದ್ರಿಂದ ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಬಂದರೆ ಬೀಡ್ಸ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ನಾನು ಒಂದು ಲಾಕ್ ಹಾಕ್ಕೊಂಡು ಅದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನು ಕ್ರೋಶೆ ಡಿಸೈನ್ ಹಾಕ್ಕೊಳ್ತೀವಲ್ಲ ಅದಕ್ಕೆ ಈಸಿ ಆಗಲಿ ಅಂತ. ಥ್ರೆಡ್ ಒಳಗಡೆ ನೀಡಲ್ ಹಾಕ್ಕೊಂಡು ದಾರ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಕಂಪ್ಲೀಟು ನಮ್ಮದು 3 ಚೈನ್ ಏನಿದೆ ಅದು ಬರೋವರೆಗೂ ಇದೇ ರೀತಿ ಲಾಕ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ನಮ್ಮದು ಆರ್ಚ್ ಸೆಕೆಂಡ್ ಲೈನ್ದು ರೆಡಿ ಆಯಿತು. ಇವಾಗ ನಾವು ಇಲ್ಲಿ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೋಬೇಕಿಲ್ಲಿ. 2 ಸಿಂಗಲ್ ಚೈನ್ ಹಾಕ್ಕೊಂಡು ಈಗ ನೆಕ್ಸ್ಟು ನಾವು ಆರ್ಚ್ ಸ್ಟಾರ್ಟ್ ಮಾಡೋಣ. ನೀಡಲ್ ಮೇಲೆ ನಾವು ಆಲ್ರೆಡಿ ಹೇಳ್ದಾಗೆ ಬೀಡ್ ಹಿಂದ್ಗಡೆ ಏನು ದಾರ ಇರುತ್ತೆ ಆ ದಾರಕ್ಕೆ ನಾವು ಆರ್ಚ್ ಮಾಡ್ಕೊಳ್ತಾ ಹೋಗಬೇಕು. ತ್ರಿಬಲ್ ಕ್ರೋಶ ನೀಡಲ್ ಮೇಲೆ 2 ದಾರ ಸುತ್ತಕೊಂಡು ಪಿಂಕ್ ಥ್ರೆಡ್ ಒಳಗಡೆ ಸೂಜಿನ ಹಾಕಿ 3 ತ್ರಿಬಲ್ ಕ್ರೋಶ ಹಾಕೊಳ್ಳೋದ್ರಿಂದ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಆಲ್ರೆಡಿ ನಾನು ಮುಂಚೆನೇ ತೋರಿಸಿದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ತಾ ಹೋಗೋಣ. 2 ದಾರ ಸುತ್ತಕೊಂಡು ಥ್ರೆಡ್ ಒಳಗಡೆ ನೀಡಲ್ ಹಾಕಿ ಮತ್ತೆ ಒಂದು ದಾರನ ಮೇಲೆ ತಗೊಳ್ಳೋಣ. ಮತ್ತೆ 2ರಲ್ಲಿ 1 ದಾರ ಬಿಡಿ, ಮತ್ತೆ 2ರಲ್ಲಿ 1 ದಾರ ತಗೊಂಡು ಮತ್ತೆ 2ರಲ್ಲಿ 1 ದಾರನ ತಗೊಳ್ಳೋಣ. ಸೊ ಈ 2 ತ್ರಿಬಲ್ ಕ್ರೋಶ ಆಯಿತು. 3ನೇ ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1 ಮತ್ತೆ 2ರಲ್ಲಿ 1. ತುಂಬ ಈಸಿ ಇದೆ, ಟ್ರೈ ಮಾಡಿ ಮನೇಲಿ. 2ರಲ್ಲಿ 1, 2ರಲ್ಲಿ 1 ಮತ್ತೆ 2ರಲ್ಲಿ 1. ಮತ್ತೆ ಇವಾಗ ನೀಡಲ್ಗೆ 2 ದಾರ ಸುತ್ತಕೊಳ್ಳಿ. ಮತ್ತೆ ದಾರದೊಳಗಡೆ ನೀಡಲ್ ಹಾಕಿ ಒಂದು ದಾರ ತಗೊಳ್ಳಿ ಮೇಲೆ. ಮತ್ತೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡ್ತಾ 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 ಯಾವ ಶೇಪ್ಗೆ ನೀವು ಆರ್ಚ್ ತಗೋಬೇಕು ಅಂತ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡ್ಕೊಂಡು ಒಂದು ಹ್ಯಾಂಡ್ ಕರ್ಚೀಫಲ್ಲಿ ಏನಾರ ಮಾಡ್ಕೊಳ್ಳಿ. ಆವಾಗ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ. ಆವಾಗ ನಿಮಗೆ ಡೈರೆಕ್ಟಾಗಿ ಸೀರೆಗಳಿಗೆ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ.
ಸೇಮ್ ನಾನು ಆಲ್ರೆಡಿ ಹೇಳ್ದಂಗೆ ತ್ರಿಬಲ್ ಕ್ರೋಶ ನಿಮಗೆ 12 14 ಸ್ಟ್ಯಾಂಡ್ಸು ಮತ್ತು ನಿಮಗೆ 16 ಮೂರಲ್ಲಿ ಎಷ್ಟು ನಿಮ್ಗೆ ಆಪ್ಷನ್ನು ಬೇಕು ಅನಿಸುತ್ತೋ ಅಷ್ಟು ಹಾಕೋಬೋದು. ನೀವಿಲ್ಲಿ ಎಷ್ಟು ನೀವು ತ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀರೋ ಅಷ್ಟು ಮೇಲ್ಗಡೆ ನೆಕ್ಸ್ಟ್ ಲೈನ್ಗೆ ನಮಗೆ ಫ್ಲವರು ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು 2 ದಾರ ಸುತ್ಕೊತೀನಿ, ನೀರನ್ನು ಒಳಗಡೆ ಹಾಕ್ಕೊಂಡು ದಾರ ತೊಗೊಂಡಿದ್ದೀನಿ. 2ರಲ್ಲೊಂದು ದಾರ ಮತ್ತು 2ರಲ್ಲೊಂದು ದಾರ ಮತ್ತು 2ರಲ್ಲೊಂದು ದಾರ ಮತ್ತು 2 ದಾರ ಸುತ್ಕೊಂಡಿದ್ದೀನಿ. ಮತ್ತು ನೀರನ್ನು ಒಳಗಡೆ ದಾರ ತೊಗೊಂಡು 2ರಲ್ಲೊಂದು ಬಿಟ್ಟು ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದು. ನೀಡಲು ನಿಮಗೆ ಕಂಫರ್ಟಬಲ್ಲು ಸ್ಟಾರ್ಟಿಂಗ್ ಪ್ರಯತ್ನ ಮಾಡೋರು ಸ್ವಲ್ಪ ನೀಡಲ್ ಸ್ವಲ್ಪ ದಪ್ಪ ತೊಗೊಳ್ಳಿ, ಯಾಕೆಂದರೆ ದಾರ ಒಳಗಡೆ ತೊಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಇರೋರು ಡೈರೆಕ್ಟಾಗಿ 10 ನಂಬರ್ ನೀಡಲ್ನ ತೊಗೊಳ್ಳಿ, ಈಸಿ ಆಗುತ್ತೆ. ನಿಮಗೆ ಯಾವ ರೀತಿ ಇಟ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರುತ್ತೋ ಆ ರೀತಿ ಇಟ್ಕೊಂಡು ಇದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ 2 ಆರ್ಚ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಮುಂಚೆನೇ ತೋರಿಸ್ದಾಗೆ ಸೀರೆ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಆ ಡಿಸೈನ್ ತುಂಬ ಇಷ್ಟ ಆಯಿತು. ನಮ್ಮ ವ್ಯೂವರ್ಸ್ಗೆ ಅದನ್ನು ಶೇರ್ ಮಾಡಬೇಕು ಅಂತ ಈ ವಿಡಿಯೋ ನಾನು ಮತ್ತೆ ಕ್ರೋಶ ಹಾಕಿ ನಿಮಗೆ ಡಿಸೈನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಆರ್ಚ್ ಎಣಿಸ್ಕೊಳ್ಳಿ ನಿಮಗೆ ಎಷ್ಟು ಕ್ರೋಶ ಹಾಕ್ಕೊಂಡಿದ್ದೀವಿ ಅಂತ. 14 ಆಗಿದೆ ಅನಿಸುತ್ತೆ, ಇನ್ನೆರಡು ಹಾಕೊಂಡ್ಬಿಡೋಣ. ಆರೆಳೆ ದಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಕಸ್ಮಾತ್ ಏನಾರ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಈಸಿನೇ ಇದೆ, ಏನು ಕಷ್ಟ ಇಲ್ಲ. ಮಾಡ್ತಾ ಮಾಡ್ತಾ ವಿದ್ಯೆ ಕಲ್ತ್ಕೊಂಡ್ಮೇಲೆ ಎಲ್ರಿಗೂ ತುಂಬ ಈಸಿನೇ ಅಲ್ವಾ. ಸೊ ಹೀಗೆ ತ್ರಿಬಲ್ ಕ್ರೋಶ ನಾವು 16 ಹಾಕ್ಕೊಳ್ತಾ ಇದನ್ನು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು. ಎಷ್ಟು ಆರ್ಚ್ ಹಾಕ್ಕೊಳ್ತೀವೋ ನಾವು ಆರ್ಚ್ಗೆ ಎಷ್ಟು ನಾವು ತ್ರಿಬಲ್ ಕ್ರೋಶ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಡಿಸೈನ್ ಬರುತ್ತೆ. ತುಂಬ ಲೂಸಾಗೆಲ್ಲ ಹಾಕ್ಕೊಳ್ಬೇಡಿ, ಮೀಡಿಯಮ್ ಆಗಿ ನೋಡಿಕೊಂಡು ಆರ್ಚ್ ಬರಬೇಕು ಒಂದು ನೀಟಾಗಿ. ಸೊ ಈಗ ನಮ್ಮದು ಆರ್ಚ್ ರೆಡಿ ಆಗಿದೆ. ಈಗ ನೋಡಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ನಮ್ಮದು 2 ಆರ್ಚ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಸಿಂಗಲ್ ಚೈನ್ ಹಾಕ್ಕೊಂಡ್ಬಿಟ್ಟು ಮುಂದ್ಗಡೆದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ನಮ್ಮದು ಆರ್ಚ್ 2 ರೆಡಿ ಮಾಡಿದ್ದೀನಿ. ಹೀಗೆ ನಾವು ಇಲ್ಲಿ ಚೈನ್ ಹಾಕಿ ಬಿಟ್ಟಿದ್ದೀವಲ್ಲ, ಸೊ ಅದನ್ನೆಲ್ಲ ಯೆಲ್ಲೋ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀವಲ್ಲ, ಇದರಲ್ಲಿ ಸಿಂಗಲ್ ಚೈನ್ ಹಾಕ್ಕೊಂಡು ಎಲ್ಲನೂ ಲಾಕ್ ಮಾಡಿ ಈ ಲೈನು ಸೆಕೆಂಡ್ ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗೋಣ. ಹೀಗೆ ಫುಲ್ ಸ್ಯಾರಿಗೆ ನೀವು ಹಾಕ್ಕೊಂಡು 5 ಚೈನ್ ಆದಮೇಲೆ 1 ಬೀಡ್ ಬಂದಿರುತ್ತೆ. ಸೊ ಇದೇ ರೀತಿ ಬೀಡ್ ಮೇಲ್ಗಡೆ ಆರ್ಚ್ ಡಿಸೈನು ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅದೇ ಕಲರ್ ಥ್ರೆಡ್ಡಲ್ಲಿ. ಈ ಡಿಸೈನ್ಗೆ ಅರೌಂಡ್ ಹೊರಗಡೆ 1000 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವೇ ಕಲ್ತ್ಕೊಂಡ್ರೆ ನಿಮ್ಮ ಸ್ಯಾರಿಗೆ ನೀವೇ ಮನೇಲಿ ಫ್ರೀಯಾಗಿದ್ದರೆ ಕಲ್ತ್ಕೊಂಡು ನೀವೇ ನಿಮ್ಮ ಸೀರೆಗೆ ಕ್ರಿಯೇಟಿವಿಟಿಯಾಗಿ ಓನಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ಮುಂದೆ ಹೊಸ ಡಿಸೈನ್ಸ್ನ ವಿಡಿಯೋಗಳನ್ನ ನಾನು ಹಾಕೋದಕ್ಕೆ ಖಂಡಿತವಾಗೂ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಚೆನ್ನಾಗಿದ್ದರೆ ಒಂದು ಕಮೆಂಟ್ಸ್ ಕೊಡಿ, ಅದರಿಂದ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಹೊಸ ವಿಡಿಯೋಗಳನ್ನ ಕ್ರೋಶ ಡಿಸೈನ್ಸ್ನ ಮಾಡೋದಕ್ಕೆ. ಅದು ನಿಮಗೂ ಕೂಡ ನಮ್ಮ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡೋದಕ್ಕೂ ನಮಗೂ ಖುಷಿಯಾಗುತ್ತೆ. ಸೊ ಅದರಿಂದ ನಿಮಗೆ ಕಮೆಂಟ್ಸ್ ಇದ್ದರೆ ಏನಾರ ಕಳಿಸಿ, ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಸೊ ಹೀಗೇ 5 ಚೈನ್ ಏನು ಲಾಕ್ ಹಾಕ್ಕೊಂಡಿದ್ದೀವಲ್ಲ ನಾವು, ಅದಕ್ಕೆ ಒಂದೊಂದು ಚೈನ್ ಹಾಕ್ಕೊಂಡು ಫುಲ್ ಕಂಪ್ಲೀಟಾಗಿ ನಾವು ಲಾಕ್ ಮಾಡ್ತಾ ಬರೋಣ. ನಾನು ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಏಕೆಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ, ಫಸ್ಟ್ ಕಲಿತಿರೋರಿಗೆ ಈಸಿ ಆಗಲಿ ಅಂತ. ಸೊ ಅದರಿಂದ ಸ್ವಲ್ಪ ನಿಧಾನಕ್ಕೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದೊಂದು ಚೈನ್ ಹಾಕ್ಕೊಳ್ಳಿ, ಹೀಗೆ ಕಂಪ್ಲೀಟಾಗಿ
ನಾವೆಲ್ಲಿವರೆಗೂ ಥ್ರೆಡ್ ಹಾಕ್ಕೊಂಡಿದ್ದೀವಿ ಅಲ್ಲಿವರೆಗೂ ಒಂದು ಕಂಪ್ಲೀಟ್ ಮಾಡ್ಕೊಂಬೋಣ. Some peace in the stations that I throw on. ನೋಡಿ, ನಂದು ಆಲ್ಮೋಸ್ಟು ನಾನು ಇಲ್ಲಿವರೆಗೂ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನೋ ಅದು ಕಂಪ್ಲೀಟ್ ಆಗ್ತಾ ಬಂತು. ಇದು ಕಂಪ್ಲೀಟ್ ಆದಮೇಲೆ ನಾನು ಆಲ್ರೆಡಿ ಮುಂಚೆನೇ ಫಸ್ಟ್ ಲೈನಲ್ಲಿ ತೋರಿಸ್ದಾಗೆ ಥ್ರೆಡ್ನ ನಾಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ನೋಡಿ, ಕಟ್ ಮಾಡ್ಕೊಂಬಿಟ್ಟು ಆ ಥ್ರೆಡ್ನ ಬೀಡಿಂದ ಎಳ್ಕೊಂಬಿಟ್ರೆ ಅದು ಹಾಗೆ ಲಾಕ್ ಆಗುತ್ತೆ. ಸೊ ಇದು ನಮ್ಮದು ಆರ್ಚು ತ್ರಿಬಲ್ ಕ್ರೋಶ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಲೈನು ನಾನು ಕಾಂಬಿನೇಷನ್ನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸೊ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ದಾರ ಒಳಗಡೆ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಒಂದು ಥ್ರೆಡ್ ತೊಗೊಂಡು ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಯೆಲ್ಲೋ ಕಲರ್ದು ಥ್ರೆಡ್ ನಾನು ಹೇಗೆ ಸಿಂಗಲ್ ಲಾಕ್ ಹಾಕ್ಕೊಂಡಿದ್ದೀನೋ, ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನೋ, ಸೊ ಅದೇ ರೀತಿಯ ಇದನ್ನು ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮಧ್ಯದಲ್ಲಿ ನಮಗೆ 5 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಮಿಡಲ್ಗೆ ನಾನು ಆಲ್ರೆಡಿ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡಿಕೊಂಡು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಸೀರೆ ಫುಲ್ಲು ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ನೀವು ಕುಚ್ಚು ಕಟ್ಟೋದಾದರೆ ಈ ಲೈನು ಹಾಗೆ ನೀವು ಏನು ನಾನು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಸಿಂಗಲ್ ಚೈನು ಅದನ್ನೇ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನೀವು ಕುಚ್ಚು ಹಾಕಬೇಕಾಗುತ್ತೆ. ಸೊ ಇವಾಗ ಕಂಪ್ಲೀಟ್ ಇದೇ ಲೈನ್ ಆಗಿರೋದ್ರಿಂದ ನಾನು ಇಲ್ಲಿ ಯೆಲ್ಲೋ ಕಲರು ಬೀಡ್ ತೊಗೊಂಡಿದ್ದೀನಿ. ಸೊ ಇದನ್ನು ಇಲ್ಲೇ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗೋಣ. ದಾರದೊಳಗಡೆ ಬೀಡನ್ನ ಒಳಗಡೆ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಮತ್ತೆ ನಾವು ಸಿಂಗಲ್ ಚೈನು ಹಾಕೊಳ್ಳೋಣ. ನೋಡಿ, ಈ ರೀತಿ ಡೈರೆಕ್ಟಾಗಿ ಹಾಕೊಳ್ತಾ ಹೋಗೋಣ. ಸಿಂಗಲ್ ನಾಟ್ ಹೀಗೆ ಹಾಕ್ಕೊಳ್ತಾ ಹೋಗೋಣ. ನೆಕ್ಸ್ಟು ಜೊತೆಗೆ ಒಂದು ಪಿಂಕ್ ನಾನು ಮುಂಚೆನೇ ಹೇಳಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ನೋಡಿ, ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲ್ಗಡೆನೇ ನಾನು ನಾಟ್ ಹಾಕ್ಕೊಂಡ್ರೆ ಈ ಡಿಸೈನ್ ಬರುತ್ತೆ. ಸೊ ಇವಾಗ 2 ನಾನು ಬೀಡನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಡಿಸೈನ್ ಏನು ಮಾಡ್ತಾ ಇದ್ದೀವಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಮುಂಚೆ ಇಲ್ಲಿ 3 ಸಿಂಗಲ್ ಲಾಕ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ 2 ಲಾಕ್ ಹಾಕ್ಕೊಂಡಿದ್ದೀವಲ್ಲ, ಸೊ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣದು ಗೋಲ್ಡ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಬೀಡನ್ನ ತೊಗೊಂಡು ಫಸ್ಟು ದಾರದೊಳಗಡೆ ತೊಗೊಳ್ಳಿ. ಸ್ವಲ್ಪ ಹೋಲು ಸ್ವಲ್ಪ ಮೀಡಿಯಮ್ ಆಗಿರೋದು ನೋಡಿ ತೊಗೊಳ್ಳಿ. ಸ್ವಲ್ಪ ನಾನು ತುಂಬ ಚಿಕ್ಕ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜು. ಸೊ ಇವಾಗ ನೋಡಿ, ಇಲ್ಲಿ ಏನು ನಾವು ಲಾಕ್ ಮಾಡಿದ್ದೀವಲ್ಲ, ಈಗ ಥ್ರೆಡ್ ತೊಗೊಂಡಿದ್ದೀವಲ್ಲ 2 ಲಾಕು, ಆ ಲಾಕ್ ಒಳಗಡೆ 1 ಥ್ರೆಡ್ ತೊಗೊಂಡು ಅದರೊಳಗಡೆ ಹೋಗಿ ಮತ್ತೆ 1 ಥ್ರೆಡ್ ತೊಗೊಂಡು ಈ 3 ಒಂದು ನಾವು ಲಾಕ್ ತೊಗೋಬೇಕು. 3 ಒಳಗಡೆ 1 ದಾರ ತೊಗೋಬೇಕಾಗುತ್ತೆ, ಫಸ್ಟ್ ಚೈನ್ ಮಾತ್ರ. ಸೊ ಇವಾಗ ನಾವು ಏನು ಥ್ರೆಡ್ಡು ಒಂದು ಹೋಲ್ ಒಳಗಡೆ ಹಾಕ್ಕೊಂಡಿದ್ದೀವಿ ಮತ್ತು ಅದೇ ಹೋಲ್ ಒಳಗಡೆಗೆ ನಾವು ಇವಾಗ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀವಿ. 1 ದಾರ ತೊಗೊಂಡು ಸೂಜಿನ ಒಳಗಡೆ ಹಾಕಿ ಮತ್ತೆ 1 ದಾರ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಈಗ ಮತ್ತೆ 1 ದಾರ ತೊಗೊಂಡಿದ್ದೀನಿ. ಮತ್ತು ನಾವೇನು ಡಿಸೈನ್ ಹಾಕಿದ್ದೀವಿ ಅದರೊಳಗಡೆ ಥ್ರೆಡ್ ತೊಗೊಂಡು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1. ಇದೇ ಥರ ನಾವು 4 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀವಿ. ಇದು 3ನೇದು ದಾರ ಒಳಗಡೆ ಹಾಕ್ಕೊಂಡು ದಾರ ಮತ್ತೆ ಮೇಲೆ ತೊಗೊಳ್ತಾ ಇದ್ದೀನಿ. ಮತ್ತು ಇವಾಗ ಸೂಜಿ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1. ಈಗ ಮತ್ತೆ 1 ಥ್ರೆಡ್ ಸುತ್ಕೊಂಡಿದ್ದೀನಿ, ಅದರೊಳಗಡೆ ಹಾಕಿ ಮತ್ತೆ 1 ದಾರನ ತೊಗೊಂಡಿದ್ದೀನಿ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇದು ನೋಡಿ ನಮ್ಮದು ಡಿಸೈನು ಫ್ಲವರು ರೆಡಿ ಆಯಿತು. 4ದು ಹಾಕ್ಕೊಂಡಿದ್ದೀನಿ, 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಇಲ್ಲಿ ನಾವು ಮತ್ತೆ ಒಂದು ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ, ನಾವೇನು ಡಿಸೈನ್ ಹಾಕ್ಕೊಂಡಿದ್ದೀವಿ ಇದ್ರ ಲೆಕ್ಕದಿಂದ 3 ನಾವು ಬಿಡಬೇಕು ಮನೆ. ನೋಡಿ 1 2 3 ಮನೆ ಬಿಟ್ಟು
ಮೂರನೇ ಮನೆ ಆದಮೇಲೆ ನೆಕ್ಸ್ಟ್ ಚೈನ್ ಬರುತ್ತಲ್ಲ ಡಿಸೈನ್ 1 ನೋಡಿ 2 3 ಅದು ಬಿಟ್ಟು ಆ ಓಲ್ಗೆ ನಾವು ಈ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದು ದಾರ ತೊಗೊಂಡಿದ್ದೀವಿ, ಮತ್ತೆ ಒಳಗಡೆ ಒಂದು ದಾರ ತೊಗೊಂಡಿರ್ತೀವಿ. ಇವಾಗ ನಮಗೆ 3 ಥ್ರೆಡ್ ಸಿಗುತ್ತೆ ಹೊರಗಡೆ. ಆ 3 ಸೇರಿಸಿ ಒಂದು ಮಾಡ್ಕೋಬೇಕು ನೋಡಿ. 3 ಸೇರಿಸಿ ಫಸ್ಟು ಬರೋದಿಲ್ಲ, ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಮತ್ತು ದಾರ ತೊಗೊಂಡು 3 ಒಳಗಡೆ ಒಂದು ನೋಡಿ ಈ ಥರ ಫಸ್ಟ್ ಚೈನ್ ಮಾತ್ರ ಈ ಥರ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸಿಂಗಲ್ ಥ್ರೆಡ್ಡು ಸುತ್ತಕೊಂಡು ಆ ಸೂಜಿದು ಹಾಕ್ಕೊಂಡು ಒಂದು ಥ್ರೆಡ್ ತೊಗೊಳ್ತೀವಿ. ಆವಾಗ 2ರಲ್ಲಿ 1 ಮತ್ತು 2ರಲ್ಲಿ 1 ಇದು ಡಬಲ್ ಕ್ರೋಶ. ಈ ಥರ ಡಬಲ್ ಕ್ರೋಶ ನಾವು 4 ಹಾಕ್ಕೊಳ್ತಾ ಹೋಗೋಣ. ದಾರ ಸುತ್ಕೊಳ್ಳಿ. ನಾವೇನು ಹಾಕ್ಕೊಂಡಿದ್ದೀವಿ ದಾರ ಥ್ರೆಡ್ ಅದರೊಳಗಡೆ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀವಿ. ದಾರ ಸುತ್ತಕೊಂಡು ಆ ಓಲೊಳಗಡೆ ಹಾಕಿ ಮತ್ತೆ ಒಂದು ದಾರ ತಗೊಳ್ಳಿ. ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ ನಾವು 4 ಡಬಲ್ ಕ್ರೋಶ ಹಾಕ್ಕೊಂಡು ಅದು ಫ್ಲವರ್ ಡಿಸೈನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗೋಣ. ಸೊ ಇನ್ನು ನೋಡಿ ಇವಾಗ 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇದಕ್ಕೆ ನಾವು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಡಿಸೈನ್ ಮಾತ್ರ ತುಂಬ ಯುನೀಕ್ ಆಗಿದೆ. ದಯವಿಟ್ಟು ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಮಗೆ ಕಮೆಂಟ್ ಮಾಡಿ ಟ್ರೈ ಮಾಡಿದ್ರಾ ಇಲ್ವಾ ಅಂತ. ಸೊ ದಾರನ ಒಂದು ಸುತ್ಕೊಳ್ಳಿ. ಈಗ ಮತ್ತೆ ನೋಡಿ 3 ಚೈನು 1 2 3 ಚೈನು ಬಿಟ್ಟು 3 ನಾವು ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ಲ ಅದು ಬಿಟ್ಟು ನೆಕ್ಸ್ಟ್ಗೆ ನಾವು ಥ್ರೆಡ್ ತಗೊಳ್ಬೇಕು ನೋಡಿ. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. 1 2 3 ಮತ್ತೆ ಅಲ್ಲಿಗೆ ಹಾಕ್ಕೊಂಡು ದಾರ ಮೇಲೆ ಎತ್ಕೊಂಡು 3 ಚೈನ್ ಬರುತ್ತೆ. ಆ 3 ಒಳಗಡೆ ಒಂದನ್ನು ತಗೋಬೇಕಾಗುತ್ತೆ ದಾರ. ಮತ್ತು ಇವಾಗ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನಾವು ಹೋಲ್ ಒಳಗಡೆ ಅದೇ ಒಳಗಡೆ ತೊಗೊಂಡು ಒಂದು ದಾರ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತೆ ಒಂದು ದಾರ ಸುತ್ಕೊಳ್ಳಿ. ಮತ್ತು ಅದೇ ಹೋಲ್ ಒಳಗಡೆ ಮತ್ತೊಂದು ದಾರ ತೊಗೊಳ್ಳಿ. 2ರಲ್ಲಿ 1 2ರಲ್ಲಿ 1 ಇದೇ ರೀತಿ 4 ನಾವು ಡಬಲ್ ಕ್ರೋಶನ ಮಾಡಿಕೊಂಡು ಈ ಫ್ಲವರ್ದು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಇವಾಗ ಒಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ದಾರ ಸುತ್ಕೊಂಡು ಮತ್ತೆ 3 ಚೈನು ಡಬಲ್ ಕ್ರೋಶ ಬಿಟ್ಟು 3 ಚೈನ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ. ಈ 3ರಲ್ಲೂ ಸೇರಿ ಒಂದು ದಾರ ತಗೊಳ್ಬೇಕಾಗುತ್ತೆ ಫಸ್ಟ್ ಚೈನ್ ಮಾತ್ರ. ನೆಕ್ಸ್ಟು ನಾವು ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ 4 ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈಗ 2ನೇದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ದಾರ ಸುತ್ಕೊಳ್ಳಿ. ಒಳಗಡೆ ಹಾಕೊಂಡು ಮತ್ತೆ ಒಂದು ದಾರ ಮೇಲೆ ತೊಗೊಂಡು 2ರಲ್ಲಿ 1ನ ತಗೊಳ್ಳಿ ಮತ್ತು 2ರಲ್ಲಿ 1 ಥ್ರೆಡ್ ತಗೊಳ್ಳಿ. ಈಗ 3 ಡಬಲ್ ಕ್ರೋಶ ಆಗಿದೆ. ಇನ್ನು 4ನೇದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು ಇದು ಕಂಪ್ಲೀಟ್ ಆಗಿದೆ. ಮತ್ತು ಇವಾಗ ಒಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಏಕೆಂದರೆ ಡಿಸೈನು ಅರ್ಧ ತೋರಿಸಿದ್ರೆ ಅರ್ಥ ಆಗೋದಿಲ್ಲ. ಹೊಸ್ದಾಗಿ ಯಾರು ಮಾಡ್ತಾ ಇರೋರಿಗೆ ಈಸಿ ಆಗಲಿ ಅಂತ ಈ ಡಿಸೈನ್ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಫ್ರೀ ಇದ್ದಾಗ ಟ್ರೈ ಮಾಡಿ ನಿಮ್ಮ ಸ್ಯಾರಿಗಳನ್ನ ಅಂದಾನೆ ಹೆಚ್ಚಿಸ್ಕೊಳ್ಳಿ. ಮತ್ತು ಇವಾಗ ನೋಡಿ ತ್ರಿಬಲ್ ಕ್ರೋಶ ಹಾಕಿರೋದನ್ನ 3 ಬಿಟ್ಟು ಮತ್ತು ಆ ಓಲ್ಡ್ ಚೈನ್ ಏನು ಹಾಕಿದ್ದೀವಲ್ಲ ಎಡ್ಜಿಗೆ ಲಾಕ್ ಮಾಡಿಕೊಂಡು 3 ಸೇರಿಸಿ ಒಂದು ಥ್ರೆಡ್ ತೊಗೊಳ್ಬೇಕು. ಫಸ್ಟ್ ಕ್ರೋಶ ನಾವು ಅದೇ ರೀತಿ ಮಾಡ್ಕೋಬೇಕು. ಆಮೇಲೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ದಾರ ತಗೊಂಡು ಅದೇ ಓಲೊಳಗಡೆ ದಾರ ಹಾಕಿ ದಾರ ತಗೊಂಡು ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ದಾರ ತಗೊಂಡು ಮತ್ತೆ ದಾರ ಅದರೊಳಗಡೆ ಹಾಕಿ ಮತ್ತೆ ದಾರ ತಗೊಳ್ಳಿ. 2ರಲ್ಲಿ 1 2ರಲ್ಲಿ 1 ಇದೇ ರೀತಿ 4 ಚೈನ್ನ ಮಾಡ್ಕೊಳ್ತಾ ಹೋಗಿ ಇದನ್ನು ಫ್ಲವರ್ ಆರ್ಚ್ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ನಾನು 5 ಫ್ಲವರ್ ಕಂಪ್ಲೀಟ್ ಆಗಿದೆ ಹೊರಗಡೆ. ಈಗ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ ಲಾಸ್ಟ್ ಸ್ಟೇಜ್ಗೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 1 2 3 3 ಚೈನ್ ಆದಮೇಲೆ ಏನು ಹೋಲ್ ಇರುತ್ತೆ ಆ ಹೋಲ್ಗೆ 3 ಲಾಕ್ ಮಾಡಿಕೊಂಡು ಒಂದು ದಾರ ತಗೊಂಡು ಆ 3 ಸೇರಿಸಿ ಒಂದು ಥ್ರೆಡ್
ತಗೊಳ್ತೀನಿ ಹೊರಗಡೆಗೆ ನೋಡಿ. ಮತ್ತು ಇವಾಗ ಅಲ್ಲಿ ನಾವು ಡಬಲ್ ಕ್ರೋಶನ 4 ಅದೇ ಒಳಗಡೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಬರೋಣ. ದಾರ ಕ್ರೋಶ ಸುತ್ತಕೊಂಡು ಒಳಗಡೆ ಹಾಕ್ಕೊಂಡು ದಾರ ತಗೊಳ್ಳಿ, 2ರಲ್ಲಿ 1 ಮತ್ತು 2ರಲ್ಲಿ 1 ದಾರ ಸುತ್ತಕೊಳ್ಳಿ, ಅದೇ ಒಳಗಡೆ ಹಾಕ್ಕೊಂಡು ಮತ್ತು ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ದಾರ ಸುತ್ತಕೊಳ್ಳಿ, ಅದೇ ಒಳಗಡೆ ಒಂದು ಥ್ರೆಡ್ ಹಾಕ್ಕೊಂಡು ತಗೊಂಡು 2ರಲ್ಲಿ 1 2ರಲ್ಲಿ 1. ಸೊ ಈಗ ನಾವು ಇದೇ ರೀತಿ 4 ಡಬಲ್ ಕ್ರೋಶನ ಹಾಕ್ಕೊಂಡು ಇದು ಫುಲ್ ಆರ್ಚ್ ಏನಿದೆ ಫ್ಲವರು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಮತ್ತೆ ನಾವು ಸಣ್ಣದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಇದು ಲಾಸ್ಟ್ ಏನು ಆರ್ಚ್ ಇದೆ ಅಲ್ಲ, ನಾವು ಅದನ್ನು ಎಲ್ಲಿಗೆ ನಾವು ಡಿಸೈನ್ ಎಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ನೋಡಿ ನಮ್ಮದು ಆರ್ಚು ಡಿಸೈನು ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಒಂದನ್ನು ಇಲ್ಲಿ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕಲ್ವ, ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಹಾಕ್ಕೊಂಡು. ಇವಾಗ ನಾವು ಬೀಡ್ ಏನು ನಾವು ಫುಲ್ಲು ಹಾಕ್ಕೊಂಡಿದ್ದೀವಿ, ಕುಚ್ಚು ಬದಲಾಗಿ ನಾನು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಇವಾಗ ಇಲ್ಲಿ ಯೆಲ್ಲೋ ಕಲರ್ದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶನೇ ಹಾಕ್ಕೊಂಡು ಆ ಕಂಪ್ಲೀಟ್ ದಾರನ ನಾವು ಮಾಡ್ಕೊಂಡು ಹೋಗೋಣ. ನೋಡಿ ಲಾಕ್ ಮಾಡಿಕೊಂಡೆ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಎಲ್ಲೂ ಹೋಲ್ ಇರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಯೆಲ್ಲೋ ಕಲರ್ ಬೀಡ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ನಾನು ಪಿಂಕ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಫುಲ್ಲು ಹೀಗೇ 3 ನಾವು ಒಂದು ಯೆಲ್ಲೋ ಕಲರು, ಒಂದು ಪಿಂಕ್ ಕಲರು ಮತ್ತು ಒಂದು ಯೆಲ್ಲೋ ಕಲರ್ನ ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೀಡ್ ಇಷ್ಟ ಇಲ್ಲ ಅಂದರೆ ಕುಚ್ಚು ಹಾಕ್ಕೋಬೋದು, ಕುಚ್ಚು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಸ್ಯಾರಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ, ಎಲ್ಲದಕ್ಕೂ ಸ್ಯಾರಿಗೆ ಕುಚ್ಚು ಹಾಕ್ಕೊಂಡಿದ್ದೀವಲ್ವ, ಥ್ರೆಡ್ ಕುಚ್ಚು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಾನು ಬೀಡ್ ಹಾಕ್ಕೊಂಡಿದ್ದೀನಿ. ಇದು ನಿಮ್ಮ ಚಾಯ್ಸು. ಸೊ ಇದು ನಮ್ಮದು ಕಂಪ್ಲೀಟ್ ಆಯಿತು ಬೀಡ್ಸ್ ಎಲ್ಲ ಹಾಕಿ. ಸೊ ಇವಾಗ ನೆಕ್ಸ್ಟು ಇನ್ನೊಂದು ನಾವು ಆರ್ಚ್ ಡಿಸೈನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ವ. ಸೊ ಇವಾಗ ನೋಡಿ ಇಲ್ಲಿಂದ ಮತ್ತೆ ನಾವು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಈ ಥರ ಡಿಸೈನ್ ಬಂದಿದೆ. ಸೊ ಇವಾಗ ನೆಕ್ಸ್ಟು ಆರ್ಚದು ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ಕಾಣ್ತಾ ಇದೆ ಡಿಸೈನು. ಇವಾಗ ನಾವೇನು ಕಂಪ್ಲೀಟ್ ಮಾಡಿದ್ದೀವಲ್ಲ, ಮತ್ತೆ ಇದೇ ಸ್ಟಾರ್ಟಿಂಗಿಂದ ಮತ್ತೆ ಇನ್ನೊಂದು ಆರ್ಚೆ ಮಾಡೋದಕ್ಕೆ ಹೋಗೋಣ. ಇದಕ್ಕೆ ಒಂದು ಮತ್ತೆ ಸಣ್ಣದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದು ಹಾಕೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬಿಗ್ ಸೈಜ್ನ ತೊಗೊಳ್ಳಿ. ಒಂದು ದಾರ ಸುತ್ತಕೊಂಡು ನಾವೇನು 2 ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಥ್ರೆಡ್ ಹಾಕಿ ಥ್ರೆಡ್ ತೊಗೊಳ್ತಾ ಇದ್ದೀನಿ, ನೀಡಲ್ ಹಾಕಿ ಆ 3ನ ಸೇರಿಸಿ ಒಂದು ಥ್ರೆಡ್ನ ಮಾಡ್ಕೊಳ್ಬೇಕು. ನೋಡಿ ಫುಲ್ ಬಿಟ್ಟು ಒಂದು ಥ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇನು ಹೋಲೊಳಗಡೆ ಹಾಕ್ಕೊಂಡಿದ್ದೀವಲ್ಲ ಅದರ ಹೋಲೊಳಗಡೆನೇ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. ದಾರ ತಗೊಂಡು 2ನ ಒಂದು ಮತ್ತು 2ರಲ್ಲಿ 1. ನಾನು ಆಲ್ರೆಡಿ ಲಾಸ್ಟು ಆರ್ಚ್ ಡಿಸೈನ್ ಮಾಡಬೇಕಾದ್ರೆ ಹೇಗೆ ಹೇಳಿದ್ನು ಸೇಮ್ ಪ್ರಾಸೆಸ್ಸು ಮುಂದೆ ನೀವು ಫುಲ್ ಸ್ಯಾರಿನ ಡಿಸೈನ್ನ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಅದೇ ಹೋಲೊಳಗಡೆಗೆ 4 ನಾವು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗೋಣ. 2ರಲ್ಲಿ 1 ಮತ್ತು 2ರಲ್ಲಿ 1 ದಾರನ ಸುತ್ತಕೊಂಡು ಹೋಲೊಳಗಡೆ ಹಾಕ್ಕೊಂಡು ಮತ್ತೆ ದಾರ ತಗೊಳ್ಳಿ. ಮತ್ತು ಮೇಲ್ಗಡೆ ಬಂದಮೇಲೆ 2ರಲ್ಲಿ 1 ದಾರ ಮತ್ತು 2ರಲ್ಲಿ 1 ದಾರ ತಗೊಳ್ಳಿ. ಸೊ ನಾನಿವಾಗ 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಿ 4 ಡಬಲ್ ಕ್ರೋಶ ಹಾಕ್ಕೊಂಡು ಇದ್ದದ್ದು ಫ್ಲವರ್ 1 ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ನಾವು ಒಂದು ಗೋಲ್ಡ್ ಬೀಡು ಸ್ಮಾಲು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಾಕೋದಕ್ಕೆ ಕಷ್ಟ ಅನಿಸಿದ್ರೆ ನೀವೊಂದು ಸ್ವಲ್ಪ ದೊಡ್ಡದು ಬಿಗ್ ಸೈಜ್ದು ನಿಮ್ಮ ಚಾಯ್ಸ್ದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೋಡಿ ಇವಾಗ ಏನು ನಾವು ತೊಗೊಂಡಿದ್ದೀವಲ್ಲ
1 2 3 ನಾವು ತ್ರಿಬಲ್ ಕ್ರೋಶ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ದಾರ ತಗೊಂಡಿದ್ದೀನಿ ಮತ್ತು 3 ಸೇರಿಸಿ ಒಂದು ದಾರ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾವೇನು ದಾರ ತಗೊಂಡು ಹೋಲ್ಗೆ ಏನು ಮಾಡ್ಕೊಂಡಿದ್ದೀವೋ ಸೊ ಅದೇ ಹೋಲ್ಗೆ ಮತ್ತೆ ನಾವು ಡಬಲ್ ಕ್ರೋಶ 4 ಹಾಕ್ಕೊಳ್ಬೇಕು. ದಾರ ತಗೊಂಡು ಆ ಹೋಲ್ ಒಳಗಡೆ ನಾವೇನು ತೊಗೊಂಡಿದ್ದೀವಲ್ಲ ಫಸ್ಟು ಇವಾಗ ಹೋಲ್ ಇದೆ ಅಲ್ಲ ಅದೇ ನೋಡಿ ತೋರಿಸ್ತಾ ಇದ್ದೀನಿ. 3 ಆದಮೇಲೆ ಒಂದು ಫ್ಲವರ್ ಮಾಡ್ಕೊಂಡಿದ್ದೀನಿ. ತಗೊಂಡು ಮತ್ತೆ ಅದರೊಳಗಡೆ ನೀಡಲ್ ಹಾಕಿ ಮತ್ತೆ ಒಂದು ದಾರ ತಗೊಂಡು ಮತ್ತು ಮೇಲುಗಡೆ 2ರಲ್ಲಿ 1 ಮತ್ತು 2ರಲ್ಲಿ 1. ಇದು ನಮ್ಮದು ಡಬಲ್ ಕ್ರೋಶ ಡಿಸೈನು. 2 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಏನು ಇಟ್ಕೊಂಡಿದ್ದೀವಲ್ಲ ನೀಡಲ್ಗೆ ಒಂದು ದಾರ ಸುತ್ಕೊಳ್ಳಿ, ಮತ್ತು ಅದೇ ಹೋಲೊಳಗಡೆ ಹಾಕಿ ಮತ್ತೆ ಒಂದು ದಾರದ ಮೇಲೆ ತಗೊಂಡು ಆವಾಗ 4 ನಮಗೆ ಇಲ್ಲಿ ಚೈನ್ ಸಿಗುತ್ತೆ. 2ರಲ್ಲಿ 1 ತಗೊಳ್ಳಿ ಮತ್ತು 2ರಲ್ಲಿ 1 ತಗೊಳ್ಳಿ, ಮತ್ತು ದಾರ ಸುತ್ಕೊಳ್ಳಿ ಮತ್ತು ಅದರೊಳಗಡೆ ಹಾಕಿ 2ರಲ್ಲಿ 1 ಮತ್ತು 2ರಲ್ಲಿ 1 ಒಟ್ಟು 4 ನಾವು ಡಬಲ್ ಕ್ರೋಶ ಹಾಕ್ಕೊಳ್ತೀವಿ. ಇನ್ನೂ ಸ್ವಲ್ಪ ಫ್ಲವರ್ ದೊಡ್ಡದು ಬೇಕು ಅಂದರೆ 5 ಕೂಡ ಹಾಕೋಬೋದು, ಬಟ್ 4 ಡಬಲ್ ಕ್ರೋಶ ಸಾಕಾಗುತ್ತೆ. ಇದಾದಮೇಲೆ ಮತ್ತೆ ನಾವು ದಾರನ ಮೇಲೆತ್ಕೊಂಡು ನಾವೇನು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಲ್ಲ ಮತ್ತೆ ಅದೇ ಗೋಲ್ಡ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ 3 ತ್ರಿಬಲ್ ಕ್ರೋಶ ಬಿಟ್ಟು ಒಂದು ದಾರ ಸುತ್ಕೊಳ್ಳಿ ನೀಡಲ್ ಮೇಲೆ, ಮತ್ತೆ 1 2 3 ಬಿಟ್ಟು ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ದಾರ ತಗೊಂಡು 3 ಸೇರಿಸಿ ಒಂದು ಥ್ರೆಡ್ ಮಾಡ್ಕೋಬೇಕು. ನೋಡಿ ಇದಾದಮೇಲೆ ಮತ್ತೆ ಅದೇ ಹೋಲೊಳಗೆ 1 ನೀಡಲ್ ದಾರ ತಗೊಳ್ಳಿ, ಮತ್ತೆ ಅದರೊಳಗಡೆ ನೀಡಲ್ ಹಾಕಿ ಮತ್ತೆ ಇನ್ನೊಂದು ಒಳಗಡೆಯಿಂದ ದಾರ ತಗೊಳ್ಬೇಕಾಗುತ್ತೆ. ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀವಲ್ಲ ನೋಡಿ, ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ನಮ್ಮದು ನೀಡಲ್ ಏನಿದೆ ಅದಕ್ಕೆ ಒಂದು ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಆ ಹೋಲೊಳಗಡೆ ಹಾಕಿ ಮತ್ತೆ ಒಂದು ದಾರ ಮೇಲೆ ತಗೊಂಡು ನಮಗೆ 4 ಬರುತ್ತೆ. 2ರಲ್ಲಿ 1 ಬಿಡಿ ಮತ್ತು 2ರಲ್ಲಿ 1 ತಗೊಳ್ತಾ ಬಂದರೆ ನಮ್ಮದು ಡಬಲ್ ಕ್ರೋಶ ಆಗ್ತಾ ಹೋಗುತ್ತೆ. ಸೊ ಇದು 3 ಡಬಲ್ ಕ್ರೋಶ ಹಾಕಿದ್ದೀನಿ, ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ನಾವು ಫಸ್ಟು ಏನು ಹೋಲ್ಗೆ ಹಾಕ್ಕೊಳ್ತೀವಿ 3 ತ್ರಿಬಲ್ ಕ್ರೋಶ ಬಿಟ್ಟು ಅದೇ ಹೋಲ್ಗೆ ನಾವು 4 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಬಂದರೆ ಅದು ನಮ್ಮದು ಒಂದು ಫ್ಲವರ್ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಬರುತ್ತೆ. ಇದೇ ರೀತಿ ನಮಗೆ 6 ನಮಗೆ ಎಕ್ಸ್ಟ್ ಫ್ಲವರ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈಗ ಮತ್ತೆ ಒಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಡಲ್ಗೆ ದಾರ ಸುತ್ಕೊಳ್ಳಿ, ಮತ್ತು ಇವಾಗ ತ್ರಿಬಲ್ ಕ್ರೋಶದಲ್ಲಿ 3 ಬಿಟ್ಟು ನೆಕ್ಸ್ಟ್ಗೆ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. 3 ದಾರ ಬರುತ್ತಲ್ಲ ಅದನ್ನೆಲ್ಲ ಸೇರಿಸಿ ಒಂದು ದಾರ ತಗೊಳ್ಳಿ, ಮತ್ತು ನೀಡಲ್ ಒಂದು ರಿಂಗ್ ಸುತ್ತಕೊಂಡು ಮತ್ತು ಆ ಹೋಲೊಳಗಡೆ ಹಾಕಿ ಮತ್ತು ಇಲ್ಲಿ 4 ನಮಗೆ ಥ್ರೆಡ್ ಸಿಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ ನಮಗೆ 4 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗೋಣ. ಮತ್ತು ಹೋಲೊಳಗಡೆ ಹಾಕ್ಕೊಳ್ಳಿ, ಮತ್ತೆ ಒಂದು ಥ್ರೆಡ್ ಹಾಕ್ಕೊಳ್ಳಿ, ಮತ್ತು 2ರಲ್ಲಿ 1 ಬಿಡಿ ಮತ್ತು 2ರಲ್ಲಿ 1 ಮತ್ತು ನೀಡಲ್ ಮೇಲೆ ಒಂದು ದಾರ ತಗೊಳ್ಳಿ, ಮತ್ತು ಹೋಲೊಳಗಡೆ ಹಾಕಿ ಮತ್ತೆ ಥ್ರೆಡ್ ತಗೊಳ್ಳಿ. 4 ನಮಗೆ ಥ್ರೆಡ್ ಸಿಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ 4 ಮಾಡ್ಕೊಳ್ತಾ ಅದು ನಮಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ.
ನಾನು ತುಂಬ ನಿಧಾನಕ್ಕೆ ವಿಡಿಯೋಗಳನ್ನ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ಟಾರ್ಟಿಂಗ್ ಕಲಿತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಒಂದೊಂದು ಲೈನು ಕೂಡ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಒಟ್ಟಲ್ಲಿ ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ಸ್ ಮಾಡಿ, ಹೇಗೆ ಬಂತು ಡಿಸೈನ್, ನೀವು ಟ್ರೈ ಮಾಡಿದ್ರಾ ಇಲ್ವಾ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಖುಷಿ ಆಗುತ್ತೆ. ನಾವೊಂದು ವಿಡಿಯೋ ಮಾಡಿದ್ದು ಎಷ್ಟು ಫ್ರೆಂಡ್ಸ್ಗೆ ನಮಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಯಾರ್ಯಾರು ಆಗಿಲ್ಲ ಅವರೆಲ್ಲ ನೋಡಿದ್ರೆ ಅವರು ಅದನ್ನ ಟ್ರೈ ಮಾಡಿದ್ರೆ ನಮಗೆ ಕಮೆಂಟ್ ಕಳಿಸಿದ್ರೆ ನಮಗೂ ಅದರಿಂದ ಒಂದು ಖುಷಿ ಆಗುತ್ತೆ. ಸೊ ಮತ್ತೆ ಈಗ ಬೀಡಿಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ತ್ರಿಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಇಲ್ಲಿ ನಾನು ಮತ್ತೆ ಲಾಕ್ ಮಾಡಿಕೊಂಡು 3ರಲ್ಲಿ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದಾರಾನ ಸುತ್ಕೊಳ್ತಾ ಇದ್ದೀನಿ, ಮತ್ತು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಹೂಲ್ಗೆ ಮತ್ತೆ ನೀಡಲ್ಲಿ ಹಾಕ್ಕೊಂಡು ದಾರ 2ರಲ್ಲಿ 1 ಮತ್ತು 2ರಲ್ಲಿ 1 ದಾರ ಮಾಡ್ಕೊಳ್ತಾ ಹೋಗೋಣ. ಮತ್ತೆ ನೀಡಲ್ಗೆ ಮತ್ತೆ ದಾರ ಸುತ್ಕೊಳ್ಳಿ ಒಂದನ್ನು, ಮತ್ತೆ ಆ ಹೋಲ್ ಒಳಗಡೆ ಹಾಕ್ಕೊಂಡು ಮತ್ತೆ ತಗೊಳ್ಳಿ. ಇದೇ ರೀತಿ ನಾವು ಫುಲ್ ಹಾರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋದರೆ ನಮ್ಮದು ಒಂದು ಫ್ಲವರ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಹೀಗೆ ಫುಲ್ ಸೀರೆಗೆ 5 ಚೈನ್ ಹಾಕ್ಕೊಂಡು 1 ಬೀಡ್ ಹಾಕ್ಕೊಳ್ಳಿ, 5 ಚೈನ್ ಹಾಕ್ಕೊಂಡು 1 ಬೀಡ್ ಹಾಕ್ಕೊಳ್ಳಿ. ಫಸ್ಟ್ ಲೈನು ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಲೈನಲ್ಲಿ ನಾವು ಚೈನ್ ಲಾಕ್, 1 ಸಿಂಗಲ್ ಚೈನ್ ಲಾಕ್ ಹಾಕ್ಕೊಂಡು ಬಂದು ನೆಕ್ಸ್ಟು ನಾವು ತ್ರಿಬಲ್ ಕ್ರೋಶೆನ ಆರ್ಚ್ ಮಾಡ್ಕೊಳ್ತೀವಿ ಸೆಕೆಂಡ್ ಲೈನಲ್ಲಿ. ಅದಾದಮೇಲೆ ನೆಕ್ಸ್ಟ್ 3ನೇ ಲೈನಲ್ಲಿ ನಾವು ಕಾಂಬಿನೇಷನ್ ಥ್ರೆಡ್ ಏನು ತೊಗೊಳ್ತೀವೋ ಅದನ್ನು ಹಾಕ್ಕೊಂಡು ನಾವು ಡಿಸೈನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಲಾಸ್ಟು ನಾವು ಡಿಸೈನು ಬಂದಿದ್ದೀವಿ. ಮತ್ತೆ ಒಂದು ಗೋಲ್ಡ್ ಬೀಡನ್ನ ತಗೊಳ್ಳೋಣ. ಮೂರು ತ್ರಿಬಲ್ ಕ್ರೋಶೆ ಆದಮೇಲೆ ಏನು ಚೈನ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ 3 ಸೇರಿಸಿ 1 ಮಾಡ್ಕೊಳ್ಳೋಣ. ಮತ್ತು ಅದೇ ಹೋಲ್ಗೆ 4 ನಾವು ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಹೋಗಬೇಕು. ಈಗಾಗಲೇ ಮುಂಚೆ ತೋರಿಸಿದ್ದೀನಲ್ಲ, ಸೇಮ್ ಅದೇ ಥರನೇ 4 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ದಾರ ತಗೊಳ್ಳಿ ಮೇಲ್ಗಡೆ, ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1 ಇನ್ನೊಂದು ಹಾಕ್ಕೊಳ್ಳೋಣ. ಅದೇ ಹೋಲ್ ಒಳಗಡೆ ಒಂದು ದಾರ ತೊಗೊಂಡು ಮತ್ತು ನೀಡಲ್ನ ಒಳಗಡೆ ಹಾಕಿ ಮತ್ತೆ ಒಂದು ಥ್ರೆಡ್ ತೊಗೊಳ್ಳಿ. 4 ಥ್ರೆಡ್ ಬರುತ್ತೆ, 2ರಲ್ಲಿ 1 2ರಲ್ಲಿ 1. ಸೊ ನಮ್ಮದು ಫೈನಲಿ ಲಾಸ್ಟ್ದು ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ನೀರೊಳಗಡೆ ದಾರ ತಗೊಂಡು ಮತ್ತು ಮೇಲ್ಗಡೆ ನಮಗೇನು ದಾರ ಸಿಗುತ್ತಲ್ಲ ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1. ಇದು ನಮ್ಮದು ಲಾಸ್ಟ್ದು ಫ್ಲವರು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಾವು ಇದು ಡಿಸೈನ್ನ ಕಂಪ್ಲೀಟ್ ಮಾಡೋಣ. ಲಾಸ್ಟ್ ಫ್ಲವರ್ ಹಾಕ್ತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಇದು ಲಾಸ್ಟ್ ಕಂಪ್ಲೀಟ್ ಆದಮೇಲೆ ನಾವು ಕೊನೆಯದು ಫ್ಲವರ್ ಇನ್ ಡಿಸೈನ್ ರೆಡಿ ಆಯಿತು. ಇವಾಗ ಅದಕ್ಕೆ ಒಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಚೈನು ನಮ್ಮದು ಲಾಕ್ ಎಲ್ಲಿ ಮಾಡಿದ್ದೀವೋ ಅಲ್ಲಿಗೆ ಇದು ಎಡ್ಜನ್ನ ಲಾಕ್ ಮಾಡ್ಕೊಂಬಿಡೋಣ. ಒಂದು ಲಾಸ್ಟ್ ಆರ್ಚು ಫ್ಲವರ್ದು ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟು ಇದೇನು ಲಾಕ್ ಮಾಡಾದಮೇಲೆ ನಾವೇನು ಬೀಡು 3 ಕಲರ್ ತೊಗೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಜಾಯಿನ್ ಮಾಡ್ಕೊಳ್ತಾ ಹೋಗೋಣ. 2 ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ, ದಾರನ ಮೇಲೆ ಎತ್ಕೊಂಡಿದ್ದೀನಿ. ಒಂದು ನಾವು ಎಲ್ಲೋ ಕಲರ್ ಬೀಡೇನು ಯೂಸ್ ಮಾಡಿದ್ವಲ್ಲ ಸೊ ಅದನ್ನ ಬೀಡನ್ನ ಇಲ್ಲಿ ಕುಚ್ಚು ಬದಲಾಗಿ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಅಲ್ಲೇ ಲಾಕ್ ಮಾಡ್ಕೋಬೋದು, ಇಲ್ಲ ಒಳಗಡೆ ನಾವು ನೀಡಲ್ಲಿ ಹಾಕಿ ಥ್ರೆಡ್ ತೊಗೊಂಡು ಮೇಲೂ ಕೂಡ ಲಾಕ್ ಮಾಡ್ಕೋಬೋದು. ಸ್ವಲ್ಪ ಅದನ್ನ ಲೂಸಾಗಿ ಹಾಕ್ಕೊಳ್ಳಿ, ಏಕೆಂದರೆ ಲೋ ಲಾಕ್ ಥರ ಇರಬೇಕಲ್ವ. ತುಂಬ ಟೈಟ್ ಹಾಕಿದ್ರೆ ಬಿಗಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಮಾತ್ರ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಲ್ಲ 5 ಚೈನು, ಅದ್ರ ಮೇಲ್ಗಡೆ ನಾವು ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದು ನಮ್ಮದು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗೋಣ.
ಈಗ ನೆಕ್ಸ್ಟ್ ನಾವು ಹೋಲ್ಗೆ ನೆಕ್ಸ್ಟ್ 5 ಚೈನ್ ಏನು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಪಿಂಕ್ ಕಲರ್ನ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಸಿಂಗಲ್ ಚೈನ್ ಹಾಕೊಂಬಿಡಿ. ಆಮೇಲೆ ಮಧ್ಯ ಮಿಡಲ್ಗೆ ಬರೋ ಥರ ನಾವು ದಾರ ಮೇಲೆ ಎತ್ಕೊಂಡು ಪಿಂಕ್ ಕಲರ್ದು ಬೀಡು ತೊಗೊಂಡಿದ್ದೀನಿ. ಇದನ್ನು ಒಳಗಡೆಗೆ ಸೂಜಿ ಹಾಕ್ಕೊಂಡು ದಾರ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದು ನಾವೇನು ಬೀಡು ತೊಗೊಂಡಿದ್ದೀವಲ್ಲ ಕುಚ್ಚ ಬದಲಾಗಿ ಇದು ಮಿಡಲ್ಗೆ ಥ್ರೆಡ್ಗೆ ಬರೋ ಥರನೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ 2 ಬೀಡು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 2 ಚೈನ್ ಲಾಕ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಮಧ್ಯೆ ಬರೋ ಥರ ನಾವು ಥ್ರೆಡ್ನ ತೊಗೊಂಡ್ಮೇಲೆ ಮತ್ತೆ ದಾರನ ಮೇಲೆತ್ಕೊಂಡು ಇಲ್ಲಿ ಯೆಲ್ಲೋ ಕಲರ್ನ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಮ್ಮದು ಡಿಸೈನು ಕಂಪ್ಲೀಟ್ ಆಗ್ತಾ ಬಂತು. ಹೀಗೆ ನೀವು ಕಂಪ್ಲೀಟಾಗಿ ಸೀರೆಗೆ 5 ಚೈನು 5 ಲಾಕ್ ಹಾಕ್ಕೊಳ್ಳಿ. ಹಾಗೆ 1 ಬೀಡ್ ಮಧ್ಯೆ ಹಾಕ್ಕೊಳ್ಳಿ. 5 ಚೈನು ಲಾಕ್ ಮಾಡಿಕೊಂಡು 1 ಬೀಡು. ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ನಾನು ಹೇಳ್ತಿರೋ ಪ್ರತಿಯೊಂದು ಲೈನ್ಸ್ ಡಿಸೈನ್ ಇದೇ ರೀತಿ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಸೀರೆಗೆ ಇದು ಫುಲ್ ಡಿಸೈನು ಕಂಪ್ಲೀಟಾಗಿ ಮಾಡ್ಕೋಬೋದು. ಸೊ ಲಾಸ್ಟ್ದು ನಾನು ಯೆಲ್ಲೋ ಕಲರ್ನ ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗೇನು ಉಳ್ಕೊಂಡಿದೆಯಲ್ಲ 5 ಚೈನ್ ಹಾಕಿರೋದು ಅದನ್ನ ಫುಲ್ ಕವರ್ ಮಾಡ್ಕೊಂಡ್ಬಿಡ್ತೀನಿ ಪಿಂಕ್ ಥ್ರೆಡ್ಡಲ್ಲಿ. ಇದು ನೆಕ್ಸ್ಟ್ ನಾವೇನು ಮತ್ತೆ 5 ಚೈನ್ ಹಾಕ್ಕೊಂಡು ಇದು ಆಲ್ರೆಡಿ 4ನೇ ಚೈನು. ನೆಕ್ಸ್ಟ್ ಚೈನ್ಗೆ ಮತ್ತೆ ನಾವು ಬೀಡ್ ಹಾಕೋಬೇಕಾಗುತ್ತೆ. ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಫುಲ್ ಸ್ಯಾರೀಲಿ ಹೀಗೆ ಕಂಟಿನ್ಯೂ ನಾನು ಹೇಗೆ ಹೇಳಿದ್ದೀನೋ ಹೀಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಸ್ಯಾರಿನ ಅಂದನ ಹೆಚ್ಕೊಳ್ಳಿ. ಹೀಗೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ. ಮುಂದೆ ನಾನು ಹೊಸ ಡಿಸೈನ್ಸ್ದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ವ್ಯೂವರ್ಸು ನಮ್ಮ ಫ್ರೆಂಡ್ಸು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಅವರಿಗೆ ಈ ಥರ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ನಾವು ಮುಂದೆ ಹೊಸ ಡಿಸೈನ್ಗಳನ್ನ ನಿಮಗೆ ಹೊಸ ಡಿಸೈನ್ಗಳನ್ನ ಹಾಕ್ತಾ ಹೋಗ್ತೀನಿ. ಇದು ಲಾಸ್ಟ್ ಲೈನು ನಾನು ಏನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ಚೈನ್ ಹಾಕ್ಕೊಂಡು ಫುಲ್ ಎಂಡ್ವರೆಗೂ ಇದನ್ನೇ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಹೇಳ್ದಾಗೆ ಚೈನ್ ಲಾಕ್ ಮಾಡಿ ಕಟ್ ಮಾಡಿ ದಾರನ ಮೇಲೆ ಎತ್ತಿದ್ರೆ ಅದು ಅಲ್ಲೇ ಲಾಕ್ ಆಗಿಬಿಡುತ್ತೆ. ಆಮೇಲೆ ಏನು ಥ್ರೆಡ್ ನಾವು ಲಾಸ್ಟಲ್ಲಿ ಉಳ್ಕೊಂಡಿರುತ್ತಲ್ವ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಟ್ಯಾಗ್ ಮಾಡ್ಕೊಂಡ್ಬಿಟ್ಟು ಒಂದು ಲಾಸ್ಟಲ್ಲಿ ಗಮ್ನ ಇದು ಮಾಡ್ಕೊಂಡ್ಬಿಟ್ರೆ ನಿಮಗೆ ಥ್ರೆಡ್ಡು ಎಲ್ಲೂ ಸಹ ಓಪನ್ ಆಗೋದಿಲ್ಲ. ಸೊ ನಮ್ಮದು ಫುಲ್ಲು 6 ಚೈನ್ ಮಾಡ್ಕೊಂಡಿದ್ವಿ, 3 ಲೇಯರ್ಸು ಕಂಪ್ಲೀಟ್ ಆಗಿದೆ. ಸೊ ನೋಡಿ ಫೈನಲಿ ನಮ್ಮ ಡಿಸೈನ್ ಈ ಥರ ಬಂದಿದೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಎಲ್ಲರಿಗೂ.